ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟು ಅಳವಡಿಕೆ ಕಾರ್ಯ ಯಾವಾಗ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಈ ಭಾಗದ ರೈತರಲ್ಲಿ ಕೂಡ ಗೊಂದಲ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಕ್ರಸ್ಟ್ ಗೇಟು ಕೊಚ್ಚಿ ಹೋಗಿ ಒಂದೂವರೆ ವರ್ಷ ಕಳೀತಾ ಬರ್ತಾಯಿದ್ರು ಕೂಡ ಇದುವರೆಗೂ ಕೂಡ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ನಡೆದಿರಲಿಲ್ಲ. ಇದು ಈ ಭಾಗದ ರೈತರಿಗೆ ಕೂಡ ಒಂದು ರೀತಿಯ ಆತಂಕವನ್ನು ಕೂಡ ಸೃಷ್ಟಿ ಮಾಡಿತ್ತು. ಯಾಕೆಂತಂದರೆ ಈಗಾಗಲೇ TB ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಎರಡನೇ ಬೆಳೆಗೆ ನೀರು ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಆದೇಶ ಕೂಡ ಹೊರಡಿಸಿತ್ತು. ಆದರೆ ಆದಾಗ್ಯೂ ಕೂಡ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈ ಅವಧಿಯಲ್ಲಾದರೂ ಆಗುತ್ತೋ ಇಲ್ಲೋ ಅನ್ನೋ ಅನುಮಾನ ಕೂಡ ಕಾರಣ ಆಗಿತ್ತು. ಯಾಕೆಂತಂದರೆ ಕ್ರಸ್ಟ್ ಗೇಟ್ಗಳ ಕಾರ್ಯ ನಿಧಾನಗತಿಯಲ್ಲಿ ಕೂಡ ನಡೆದಿರತಕ್ಕಂಥದ್ದು. ಇದುವರೆಗೆ ಕೇವಲ 15 ಕ್ರಸ್ಟ್ ಗೇಟ್ಗಳ ಒಂದು ಕಾರ್ಯ ಕೂಡ ಸಂಪೂರ್ಣವಾಗಿ ಕೂಡ ಹೊಸದಾಗಿ ಕ್ರಸ್ಟ್ ಗೇಟ್ಗಳು ತಯಾರಾಗಿರ್ತಕ್ಕಂಥದ್ದು. ಆದರೆ ಇನ್ನುಳಿದ ಕ್ರಸ್ಟ್ ಗೇಟ್ಗಳು ಯಾವಾಗ ರೆಡಿ ಆಗ್ತದೆ, ಯಾವಾಗ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದರೆ ಈಗ ಒಂದು ಖುಷಿಯ ವಿಚಾರ ಏನಂತಂದರೆ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯಕ್ಕೆ ಈಗ ಒಂದು ಚಾಲನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ವಿದ್ಯುಕ್ತವಾಗಿ ಪೂಜೆ ಕಾರ್ಯಗಳ ಮೂಲಕ ಮಹಾ ಸುದರ್ಶನ ಯೋಗ ಒಂದು ಹೋಮ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ಕೆ ಕೂಡ ಈಗಾಗಲೇ TB ಬೋರ್ಡ್ ಅಧಿಕಾರಿಗಳು ಮತ್ತು ಗುಜರಾತ್ ಮೂಲದ ಕಂಪನಿಯನ್ನು ಗುತ್ತಿಗೆ ಪಡೆದಿದೆ. ಕಂಪನಿಯ ಒಂದು ತಜ್ಞರು ಮತ್ತು ಅಲ್ಲಿನ ಕಾರ್ಯನಿರ್ವಾಹಕರು ಕೂಡ ಈಗ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಹೇಳ್ತಕ್ಕಂಥದ್ದು. ಯಾಕೆಂತಂದರೆ ಈಗ ಸದ್ಯಕ್ಕೆ ತುಂಗಭದ್ರಾ ಜಲಾಶಯದಲ್ಲಿ 68 TMC ನೀರು ಕೂಡ ಸಂಗ್ರಹ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಹಿಂದೆ ಕೂಡ ಕ್ರಸ್ಟ್ ಗೇಟ್ನ ತಜ್ಞರು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತಂದರೆ 40 TMC ನೀರಿಗೆ ಇಳಿಕೆ ಮಾಡಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ತಜ್ಞರು ಕೊಟ್ಟ ಸಲಹೆ ಮೇರೆಗೆ ಈಗ 68 TMC ಇರ್ತಕ್ಕಂಥ ನೀರನ್ನು 40 TMCಗೆ ನೀರನ್ನು ತಗ್ಗಿಸಿ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಆರಂಭ ಆಗುತ್ತೆ. ಆರಂಭದಲ್ಲಿ ಈಗ ಮೊದಲಿಗೆ 18ನೇ ಕ್ರಸ್ಟ್ ಗೇಟ್ ಕೂಡ ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲಿಕ್ಕೆ ಕೂಡ ತಯಾರಿಯನ್ನು ಕೂಡ ಆರಂಭದಲ್ಲಿ ಈಗ ಮಾಡ್ಕೊಳ್ಳಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದೊಂದಾಗಿ ಕ್ರಸ್ಟ್ ಗೇಟ್ಗಳ ಒಂದು ಅಳವಡಿಕೆ ಕಾರ್ಯ ಕೂಡ ಮುಗಿಯುತ್ತೆ. ಯಾಕೆಂದರೆ ಇರ್ತಕ್ಕಂಥ ಹಳೆಯ ಕ್ರಸ್ಟ್ ಗೇಟನ್ನು ತೆರವುಗೊಳಿಸಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸೋ ಕಾರ್ಯ ಕೂಡ ಈಗ ಆರಂಭ ಆಗುತ್ತೆ. ಇನ್ನೇನು ಬಹುತೇಕವಾಗಿ ಈ ತಿಂಗಳ ಅಥವಾ ಮುಂದಿನ ತಿಂಗಳ ಹಂತಕ್ಕೆ 15 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಮುಗಿಯುತ್ತೆ ಅಂತೇಳಿ ಈಗಾಗಲೇ TB ಬೋರ್ಡ್ನ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನುಳಿರ್ತಕ್ಕಂಥ ಒಟ್ಟು 33 ಕ್ರಸ್ಟ್ ಗೇಟ್ಗಳ ಪೈಕಿ ಇನ್ನುಳಿರ್ತಕ್ಕಂಥ 18 ಕ್ರಸ್ಟ್ ಗೇಟ್ಗಳ ಒಂದು ತಯಾರಿ ಕೂಡ ನಡೀತಾ ಇದೆ. ಒಂದು ಕಡೆ ಹೊಸಪೇಟೆ ಮತ್ತು ಗದಗಲ್ಲಿ ಕೂಡ ಹೊಸ ಕ್ರಸ್ಟ್ ಗೇಟ್ಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಕೂಡ ಇಂಜಿನಿಯರ್ ವರ್ಕ್ಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಯಾಕೆಂತಂದರೆ ಮುಂದಿನ ಜೂನಲ್ಲಿ ಮತ್ತೆ ಮಳೆಗಾಲ ಕೂಡ ಆರಂಭ ಆಗುತ್ತೆ. ಜೂನ್ ಒಳಗಡೆ ಬಹುತೇಕ ಎಲ್ಲ ಕ್ರಸ್ಟ್ ಗೇಟ್ಗಳ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಮುಗಿಲೇಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ TB ಬೋರ್ಡ್ನ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೂಡ ಗುತ್ತಿಗೆ ಪಡೆದಿರ್ತಕ್ಕಂಥ ಗುಜರಾತ್ ಮೂಲದ ಕಂಪನಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಏಪ್ರಿಲ್ ತಿಂಗಳ ಒಳಗಡೆ ಎಲ್ಲ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ TB ಬೋರ್ಡ್ನ ಸೆಕ್ರೆಟರಿ ಮತ್ತು ಅಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಕ್ರಸ್ಟ್ ಗೇಟ್ಗಳ ಒಂದು ಕಡೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಒಂದು ಬರದ ಸಿದ್ಧತೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕ್ರಸ್ಟ್ ಗೇಟ್ಗಳು ಈಗಾಗಲೇ 15 ಕ್ರಸ್ಟ್ ಗೇಟ್ಗಳು ಕೂಡ ಏನು ತಯಾರಾಗಿದ್ದಾವೆ, ಆ ತಯಾರಾದಂಥ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಮಾಡಲಿಕ್ಕೆ ಕೂಡ ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಬಹುತೇಕವಾಗಿ ಇನ್ನೊಂದು 4-5 ದಿನ ಅಥವಾ ಒಂದು ವಾರದ ಒಳಗಡೆ ಕೂಡ ಈ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಆರಂಭ ಆಗುತ್ತೆ. ಅದಕ್ಕೆ ಪೂರ್ವ ತಯಾರಿ ಕೂಡ ಎಲ್ಲ ರೀತಿಯಲ್ಲಿ ಈಗ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ 15 ಕ್ರಸ್ಟ್ ಗೇಟ್ಗಳು ಕೂಡ ಈಗಾಗಲೇ ಸಿದ್ಧಗೊಂಡಿರ್ತಕ್ಕಂಥದ್ದು. ಒಂದೊಂದೇ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಕಾರ್ಯ ಕೂಡ ಮಾಡುತ್ತೆ. ಹಳೆಯ ಕ್ರಸ್ಟ್ ಗೇಟ್ಗಳನ್ನು ತೆರವುಗೊಳಿಸಲಾಗುತ್ತೆ. ಅಲ್ಲಿ ಆ ಭಾಗದಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತಕ್ಕಂಥ ಕಾರ್ಯ ಕೂಡ ಈಗಾಗಲೇ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಇಂಜಿನಿಯರ್ಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪನಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಏಕೆಂತಂದರೆ ಈಗಾಗಲೇ ಇದು ತುಂಗಭದ್ರಾ ಜಲಾಶಯ ರಾಜ್ಯದ 4 ಜಿಲ್ಲೆ ಸೇರಿದಂತೆ ನೆರೆಯ ಆಂಧ್ರದ ಒಟ್ಟು 8 ಜಿಲ್ಲೆಗಳ ಜೀವನಾಡಿ ಕೂಡ ಆಗಿರ್ತಕ್ಕಂಥದ್ದು. ಯಾಕೆ ಆ ನಿಟ್ಟಿನಲ್ಲಿ ಕೂಡ ಪ್ರತಿ ವರ್ಷ 2 ಬೆಳೆಗಳನ್ನು ಕೂಡ ಈ ಭಾಗದ ರೈತರು ಕೂಡ ಬೆಳೀತಾ ಇದ್ದರು. ಆದರೆ ಇಲ್ಲಿ ಯಾಕೆಂದರೆ ಕ್ರಸ್ಟ್ ಗೇಟ್ಗಳು ಸಾಕಷ್ಟು ದುರಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಏಕೆಂದರೆ ಕಳೆದ 1.5 ವರ್ಷದಿಂದ ಏನು
ಕ್ರಸ್ಟ್ ಗೇಟ್ ಕೊಚ್ಚಿ ಕೊಂಡೋಗಿತ್ತು. ಇದರಿಂದ ಸಾಕಷ್ಟು ನೀರು ಕೂಡ ಪೋಲಾಗಿತ್ತು. ಯಾಕೆಂದರೆ ಆ ನಿಟ್ಟಿನಲ್ಲಿ ಈ ಒಂದು ಜಲಾಶಯದ ಗುಣಮಟ್ಟವನ್ನು ಒಂದು ಕ್ವಾಲಿಟಿಯನ್ನು ಚೆಕ್ ಮಾಡಿದಾಗ ಎಲ್ಲ ಕ್ರಸ್ಟ್ ಗೇಟ್ಗಳು ಕೂಡ ದುರಸ್ತಿಯನ್ನು ಮಾಡಬೇಕು, ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ತಜ್ಞರ ಸಮಿತಿ ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯನ್ನು ಆಧರಿಸಿ ಈಗ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯಕ್ಕೆ ಕೂಡ ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದೂವರೆ ವರ್ಷ ಸಾಕಷ್ಟು ವಿಳಂಬ ಆಗಿದೆ ಅಂತೇಳಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ರು. ಯಾಕೆಂತಂದರೆ ಎರಡನೇ ಬೆಳೆಗೆ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಆಕ್ರೋಶದ ಒತ್ತಾಯಗಳು ಕೂಡ ಕೇಳಿ ಬರ್ತಾಯಿತ್ತು. ಆದಾಗ್ಯೂ ನೋಡಿಯೂ ಕೂಡ ಸರ್ಕಾರ ಎರಡನೇ ಬೆಳೆಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಸರ್ಕಾರ ಮತ್ತು ಟಿ ಬಿ ಬೋರ್ಡ್ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕ್ರಸ್ಟ್ ಗೇಟ್ಗಳ ಒಂದು ಅಳವಡಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಬಹುತೇಕ ಈಗಾಗಲೇ ಟಿ ಬಿ ಬೋರ್ಡ್ ಅಧಿಕಾರಿಗಳು ಹೇಳಿದಂತೆ ಏಪ್ರಿಲ್ ತಿಂಗಳದ ಒಳಗಾಗಿ ಬಹುತೇಕ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಏಪ್ರಿಲ್ ಅಥವಾ ಮೇ ತಿಂಗಳ ಒಳಗಡೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂತಂದರೆ ಒಂದು ವೇಳೆ ಅದು ಆಗದೇ ಇದ್ದರೆ ಮತ್ತೆ ಜೂನಲ್ಲಿ ಮಳೆಗಾಲ ಆರಂಭ ಆಗುತ್ತೆ, ಮತ್ತೆ ಒಳಹರಿವಿನ ಪ್ರಮಾಣ ಹೆಚ್ಚಾದಾಗ ಕೂಡ ಈ ಒಂದು ಕ್ರಸ್ಟ್ ಗೇಟನ್ನು ಅಳವಡಿಸಲಿಕ್ಕೆ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗ ಒಂದು ರೀತಿಯಲ್ಲಿ ಇದು ಕೂಡ ಒಂದು ರೀತಿಯ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂತಂದರೆ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಏಪ್ರಿಲ್ ಅಥವಾ ಮೇ ತಿಂಗಳೊಳಗಡೆ ಅಳವಡಿಸಬೇಕಾದಂಥ ಅನಿವಾರ್ಯತೆ ಕೂಡ ಈಗ ಎದುರಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.